ಕೇದಾರನಾಥ್ ಮಂದಿರವನ್ನು ನಿರ್ಮಿಸಿದವರು ಯಾರು ಮತ್ತು ಮೊದಲಿಗೆ ಕೇದಾರನಾಥ್ ದೇವಾಲಯವನ್ನು ಪತ್ತೆ ಹಚ್ಚಿದವರು ಯಾರು ಮತ್ತು ಕೇದಾರನಾಥ್ ದೇವಾಲಯವು ವರ್ಷದಲ್ಲಿ 6 ತಿಂಗಳಷ್ಟೇ ತೆರೆದಿರುತ್ತದೆ ಮತ್ತು 6 ತಿಂಗಳ ಕಾಲ ಮುಚ್ಚಿರುತ್ತದೆ ಏಕೆ? ಇನ್ನು ಕೇದಾರನಾಥ್ ದೇವಾಲಯದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥ ದೇವಾಲಯವನ್ನು ಪಾಂಡವರು ನಿರ್ಮಿಸಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಇದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ತಮ್ಮ ಸಹೋದರರು ಮತ್ತು ಗುರುಗಳನ್ನು ಕೊಂದಿದ್ದ ಪಾಪವು ಪಾಂಡವರಿಗೆ ಕಾಡುತ್ತಿತ್ತು. ಪಾಂಡವರು ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಶ್ರೀಕೃಷ್ಣನ ಬಳಿ ಹೋಗುತ್ತಾರೆ. ಆಗ ಶ್ರೀಕೃಷ್ಣನು ಹೇಳುತ್ತಾನೆ, ನೀವು ಶಿವನ ಬಳಿ ಹೋಗಿ ಎಂದು ಹೇಳುತ್ತಾರೆ. ಆಗ ಪಾಂಡವರು ತಮ್ಮ ರಾಜ್ಯವನ್ನು ತಮ್ಮ ಸಹೋದರಿಗೆ ನೀಡಿ ವಾರಾಣಸಿಗೆ ಹೋಗುತ್ತಾರೆ. ಶಿವನು ಕುರುಕ್ಷೇತ್ರ ಯುದ್ಧದಲ್ಲಿ ರಕ್ತಪಾತವನ್ನು ನೋಡಿದ ಕಾರಣ ಪಾಂಡವರನ್ನು ಸತಾಯಿಸಲು ವಾರಾಣಸಿಯಿಂದ ಹಿಮಾಲಯಕ್ಕೆ ಬರುತ್ತಾರೆ. ಬಂದು ನಂದಿಯ ರೂಪವನ್ನು ಧರಿಸಿ ಮೊದಲೆಯಲ್ಲಿ ಹಲವಾರು ಹಸುಗಳು ಮೇಯುತ್ತಿದ್ದವು. ಅದರಲ್ಲಿ ಶಿವನು ಒಬ್ಬನಾಗಿ ಬಿಟ್ಟು ಬಿಡುತ್ತಾನೆ. ಪಾಂಡವರು ವಾರಾಣಸಿಗೆ ಹೋಗುತ್ತಾರೆ, ಆದರೆ ಅಲ್ಲಿ ಶಿವನು ಇರುವುದಿಲ್ಲ. ಆಗ ಪಾಂಡವರು ಶ್ರೀಕೃಷ್ಣನ ಸಹಾಯವನ್ನು ಕೇಳುತ್ತಾರೆ. ಆಗ ಶ್ರೀಕೃಷ್ಣನು ಹೇಳುತ್ತಾರೆ, ಶಿವನು ಹಿಮಾಲಯಕ್ಕೆ ಇದ್ದಾರೆ ಎಂದು ಹೇಳುತ್ತಾರೆ. ಆಗ ಪಾಂಡವರು ಹಿಮಾಲಯಕ್ಕೆ ಹೋಗುತ್ತಾರೆ. ಪಾಂಡವರು ಎಲ್ಲಿ ಹುಡುಕಿದರೂ ಶಿವನು ಸಿಗುವುದಿಲ್ಲ. ಆದರೆ ಒಂದು ಜಾಗದಲ್ಲಿ ಬಹಳಷ್ಟು ಹಸುಗಳು ಮೇಯುತ್ತಿದ್ದವು. ಆಗ ಭೀಮನಿಗೆ ತಿಳಿಯುತ್ತದೆ ಶಿವನು ನಂದಿಯ ರೂಪದಲ್ಲಿ ಇದ್ದಾರೆ ಎಂದು. ಭೀಮನಿಗೆ ಹೇಗೆ ಗೊತ್ತಾಯಿತು ಎಂದರೆ ಶಿವನು ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳಲು ನಂದಿಯ ರೂಪವನ್ನು ಧರಿಸಿದ್ದರು. ಆದರೆ ಭೀಮನಿಗೆ ಇಷ್ಟು ಹಸುಗಳಲ್ಲಿ ಶಿವನು ಯಾರು ಎಂದು ತಿಳಿಯಲು ಕಷ್ಟವಾಯಿತು. ಆಗ ಭೀಮನು ಒಂದು ಉಪಾಯವನ್ನು ಮಾಡುತ್ತಾನೆ. ತನ್ನ ದೇಹದ ಆಕಾರವನ್ನು ದೊಡ್ಡದಾಗಿಸುತ್ತಾನೆ. ಆಗ ಹಸುಗಳು ಭಯದಿಂದ ಭೀಮನ 2 ಕಾಲು ಮಧ್ಯದಿಂದ ಹಸುಗಳು ಹಾದು ಹೋಗುತ್ತಿದ್ದವು. ಆದರೆ ಶಿವನು ಹೋಗಲಿಲ್ಲ. ನಿಂತ ಜಾಗದಲ್ಲಿಯೇ ಭೂಮಿಯಲ್ಲಿ ಇಳಿಯುತ್ತಿದ್ದನು. ಆಗ ಭೀಮನು ನಂದಿಯ ಬಾಲವನ್ನು ಹಿಡಿದು ಜಗ್ಗುತ್ತಿದ್ದನು. ಆದರೆ ಅಷ್ಟೊತ್ತಿಗೆ ಅರ್ಧ ಭಾಗ ಮುಳುಗಿ ಹೋಗಿತ್ತು. ಕೇವಲ ಬೆನ್ನು ಮಾತ್ರ ಉಳಿದುಕೊಂಡಿತ್ತು. ಇನ್ನು ಉಳಿದ ಭಾಗಗಳು ಒಂದೊಂದು ಜಾಗದಲ್ಲಿ ಪತ್ತೆಯಾಗಿದ್ದು, ತುಂಗನಾಥೆಯಲ್ಲಿ ತೋಳು, ರುದ್ರನಾಥದಲ್ಲಿ ಮುಖ, ಮಧ್ಯೇಶ್ವರದಲ್ಲಿ ಹೊಂಕಳು ಮತ್ತು ಹೊಟ್ಟೆ, ಕಲೇಶ್ವರದಲ್ಲಿ ಕೂದಲು ಮತ್ತು ಕೊನೆಯದಾಗಿ ಕೇದಾರನಾಥದಲ್ಲಿ ಬೆನ್ನು. ಈ 5 ದೇವಾಲಯಗಳು ಕೂಡಿ ಪಂಚ ಕೇದಾರನಾಥ ಎಂದು ಕರೆಯುತ್ತಾರೆ. ಈ 5 ದೇವಾಲಯಗಳನ್ನು ಪಾಂಡವರು ಕಟ್ಟಿ ಶಿವನನ್ನು ಮೆಚ್ಚಿಸಿ ಸ್ವರ್ಗ ಲೋಕಕ್ಕೆ ಹೋಗಿದ್ದಾರೆ ಎಂದು ಕಥವು ಹೇಳುತ್ತದೆ. ಆದರೆ ಕೇದಾರನಾಥ ದೇವಾಲಯ ಬಗ್ಗೆ ಇನ್ನೊಂದು ಕಥೆ ಇದೆ. ಏನೆಂದರೆ ವಿಷ್ಣುದೇವನು ನರ ಮತ್ತು ನಾರಾಯಣ ಎಂಬ ಅವಳಿ ಋಷಿಗಳ ಅವತಾರವನ್ನು ಧರಿಸುತ್ತಾರೆ. ಇವರು ಶಿವನನ್ನು ತಪಸ್ಸುತ್ತಾರೆ. ಹೀಗೆ ವರ್ಷಗಳು ಕಳೆದವು. ಹೀಗೆ ಒಂದು ದಿನ ಶಿವನು ಇವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾಗುತ್ತಾನೆ. ಆಗ ನರ ಮತ್ತು ನಾರಾಯಣ ಋಷಿಗಳು ವರವನ್ನು ಕೇಳುತ್ತಾರೆ ಶಿವನಿಗೆ. ಏನೆಂದರೆ ನೀವು ನಿಮ್ಮ ನಿಜವಾದ ರೂಪದಲ್ಲಿ ನೆಲೆಸಿಬಿಡಿ ಎಂದು ಋಷಿಗಳು ಕೇಳಿಕೊಳ್ಳುತ್ತಾರೆ. ಆಗ ಶಿವನು ತಥಾಸ್ತು ಎಂದು ವರವನ್ನು ಕೊಡುತ್ತಾರೆ ಮತ್ತು ಕೇದಾರನಾಥದಲ್ಲಿ ನೆಲೆಸಿದ್ದಾರೆ ಎಂದು ಹೇಳುತ್ತಾರೆ. ಮತ್ತು ಕೇದಾರನಾಥ ಮಂದಿರವು ವರ್ಷದಲ್ಲಿ 6 ತಿಂಗಳಷ್ಟೇ ಏಕೆ ತೆರೆದಿರುತ್ತಾರೆಂದರೆ ಉಳಿದ ತಿಂಗಳಲ್ಲಿ ಹೆಚ್ಚಾಗಿ ಹಿಮ ಬೀಳುವುದರಿಂದ ಕೇವಲ 6 ತಿಂಗಳಷ್ಟೇ ತೆರೆದಿರುತ್ತಾರೆ. ಮತ್ತು ಕೇದಾರನಾಥ ದೇವಾಲಯವು ಹಿಮದ ಮಧ್ಯೆ ಇರುವುದರಿಂದ ಮೊದಲೇ ಕೇದಾರನಾಥ ದೇವಾಲಯವು 400 ವರ್ಷಗಳ ಕಾಲ ಹಿಮದಲ್ಲಿ ಮುಚ್ಚಿ ಹೋಗಿತ್ತು. 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಕೇದಾರನಾಥ ದೇವಾಲಯವನ್ನು ಪತ್ತೆ ಹಚ್ಚಿದ್ದಾರೆ ಎಂದು ತಿಳಿಯುತ್ತದೆ. ಮತ್ತು ಕೇದಾರನಾಥ ದೇವಾಲಯವನ್ನು ಭೀಮನು ಪ್ರವಾಹದಿಂದ ರಕ್ಷಿಸಿದ್ದಾರೆ ಎಂದು ನಂಬುತ್ತಾರೆ. ಹೇಗೆಂದರೆ 2013ರಲ್ಲಿ ಅತಿ ಹೆಚ್ಚು ಪ್ರವಾಹ ಬಂದು ಕೇದಾರನಾಥ ದೇವಾಲಯ ಮತ್ತು ಸುತ್ತಮುತ್ತಲಿನ ಮನೆ, ಹೋಟೆಲ್ ಎಲ್ಲವೂ ಕೊಚ್ಚಿ ಹೋಗಿದ್ದವು. ನೂರಾರು ಜನರು ಸಾವನ್ನಪ್ಪಿದ್ದರು. ಪ್ರವಾಹದಿಂದ ಕೇದಾರನಾಥ ದೇವಾಲಯಕ್ಕೆ ತೊಂದರೆ ಆಗುತ್ತೆ ಎನ್ನುವಷ್ಟರಲ್ಲಿ ಎಲ್ಲಿಂದಲೇ ಒಂದು ಬೃಹತ್ ಆಕಾರದ ಬಂಡೆ ಬಂದು ದೇವಾಲಯದ ಮುಂಭಾಗದಲ್ಲಿ ಬಂದು ನಿಂತಿತ್ತು ರಕ್ಷಾ ಕವಚವಾಗಿ. ಆ ಬಂಡೆಯನ್ನು ಭಕ್ತಾದಿಗಳು ಭೀಮಶಿಲೆ ಎಂದು ಕರೆಯುತ್ತಾರೆ. ಇದುವೇ ಕೇದಾರನಾಥ ದೇವಾಲಯದ ಚರಿತ್ರೆಯಾಗಿದೆ. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ನಮಸ್ಕಾರ.